ನಮಸ್ಕಾರ ಸ್ನೇಹಿತರೆ, ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ದಾವಣಗೆರೆ ಮಹಾನಗರ ಪಾಲಿಕೆಗೆ ಈಗ ಹೊಸ ಮೇಯರ್ ಆಯ್ಕೆ ಆಗಬೇಕಾಗಿದೆ. ಅದಕ್ಕೆ ನೋಟಿಫಿಕೇಷನ್ ಸಹ ಬಂದಿದೆ, ಕ್ಯಾಟಗರಿ ಸಹ ಬಂದಿದೆ. ಆದ ಕಾರಣ ನಾನು ನಮ್ಮ ಮಾನ್ಯ ಸಂಸದರಲ್ಲಿ, ಜಿಲ್ಲಾ ಮಂತ್ರಿಗಳಲ್ಲಿ ಹಾಗೂ ಹಿರಿಯ ಶಾಸಕರಲ್ಲಿ ಮನವಿ ಏನಪ್ಪ ಅಂದರೆ, ಈಗಿನ ಮುಂಬರುವ ಆಯ್ಕೆಯಾಗುವ ಇವರು ಮೇಯರು ಪಾಲಿಕೆ ಅಧಿವೇಶನದಲ್ಲಿ ಬಜೆಟನ್ನು ಮಂಡಿಸಲಿಕ್ಕೆ, ಓದಲಿಕ್ಕೆ ಬರುವಂಥವರಿಗೆ ಅವಕಾಶ ಕೊಡಬೇಕು ಅಂತ ಹೇಳಿ ಇದನ್ನು ನಾನು ಮನವಿ ಮಾಡ್ಕೊತೀನಿ. ಯಾಕಂದರೆ ಅಲ್ಲಿ ಬಜೆಟನ್ನು ಓದಲಿಕ್ಕೆ ಬರಲಿಲ್ಲದರಿಗೆ ನೀವೇನಾದರೂ ಮಾಡಿದರೆ ನಮಗೆ ಹಿನ್ನಡೆ ಆಗುತ್ತೆ, ನಮ್ಮ ಸಮಾಜಕ್ಕೆ ಹಿನ್ನಡೆ ಆಗುತ್ತೆ. ಹಾಗಾಗಿ ಇದು ಒಂದು ಸಣ್ಣ ಮನವಿ. ಸಾಮಾನ್ಯ ಕಾರ್ಯಕರ್ತನಾಗಿ ನಮ್ಮ ಜಿಲ್ಲಾ ಮಂತ್ರಿಗಳಲ್ಲಿ, ನಮ್ಮ ಸಂಸದರಲ್ಲಿ ಹಾಗೂ ನಮ್ಮ ಹಿರಿಯ ಶಾಸಕರಲ್ಲಿ ಹಾಗೂ ಎಲ್ಲ ಮಹಾನಗರ ಪಾಲಿಕೆ ಸದಸ್ಯರಲ್ಲಿ ಮನವಿ ಮಾಡ್ಕೊತೀನಿ. ನಿಮ್ಮ ಬೆಂಬಲ ಒಬ್ಬ ಯೋಗ್ಯ ವ್ಯಕ್ತಿಗಿರಲಿ. ಎಲ್ಲರೂ ಚುನಾಯಿತರೇ, ಆದರೆ ಅದರಲ್ಲಿ ಶ್ರೇಷ್ಠರು, ಅವರಿಗೊಂದು ಅವಕಾಶ ಸಿಗಲಿ ಅನ್ನೋದು ನನ್ನ ಒಂದು ಅನಿಸಿಕೆ. ಇದು ವೈಯಕ್ತಿಕ, ದಯವಿಟ್ಟು ಇದನ್ನು ಯಾರೂ ಅಪಾರ್ಥ ಮಾಡ್ಕೋಬಾರ್ದು. ಇದು ನಮ್ಮ ಸಮಾಜಕ್ಕೆ ಒಳ್ಳೆಯದಾಗದ ಕಾರ್ಯ ಅಂತ ಹೇಳಿ ನಾನು ಇದು ಹೇಳಿದ್ದೀನಿ. ಅದು ಬಿಟ್ಟರೆ ಬೇರೆ ಯಾರೂ ಇದಕ್ಕೆ ಲಾಬಿ ಅಂತ ತಿಳ್ಕೊಬಾರ್ದು. ಎಲ್ಲರೂ ಚುನಾಯಿತರೇ, ಸದಸ್ಯರೇ. ಆದರೆ ಅದರಲ್ಲಿ ನಮ್ಮ ಸಮಾಜಕ್ಕೆ ಈ ಬಾರಿ ಮೇಯರ್ ಸ್ಥಾನ ಸಿಕ್ಕಿರೋದು ಭಾಳ ಗೌರವ ತಂದಿದೆ. ಹಾಗಾಗಿ ನಾನು ಒಬ್ಬ ಅಯೋಗ್ಯ ವ್ಯಕ್ತಿಗೆ ಬಜೆಟನ್ನು ಓದಲಿಕ್ಕೆ ಬರುವಂಥ ವ್ಯಕ್ತಿಗೆ ಇದನ್ನು ಕೊಡಲಿ ಅಂತೇಳಿ ಆಯ್ಕೆ ಮಾಡಲಿ ಅಂತ ನಮ್ಮ ಜಿಲ್ಲಾ ಮಂತ್ರಿಗಳಲ್ಲಿ, ನಮ್ಮ ಸಂಸದರಲ್ಲಿ ಹಾಗೂ ನಮ್ಮ ಹಿರಿಯ ಶಾಸಕರಲ್ಲಿ ಮನವಿ ಮಾಡ್ಕೊತೀನಿ. ಧನ್ಯವಾದ. ವಾಲೇಕುಮ್ ಅಸ್ಸಲಾಂ.